Hi, hello, namaste friends. Welcome back to Raman Tutorials. ನಮಸ್ತೆ, ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಅಂದ್ರೆ ಜಿಪಿಟಿ ನೇಮಕಾತಿ ಅಂತ ಏನ್ ಹೇಳ್ತೀವಿ, ಈ ಜಿಪಿಎಸ್ಟಿಆರ್ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಇದ್ದೀನಿ. ಇದು ಹಿಂದಿನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ದಿನಾಂಕ 26/5/2019 ಆದಂತ ಒಂದು ಪರೀಕ್ಷೆ. ಸೊ ಯಾಕೆ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನಾವು ಸೊಲ್ಯೂಷನ್ ಮಾಡಿದಾಗ ಯಾವ ರೀತಿ ಕ್ವಶನ್ಸ್ ಗಳು ಬರುತ್ತೆ, ಅದರಲ್ಲೂ ಮೋಸ್ಟ್ ನಿಮ್ಗೆ ಡೌಟ್ ಗಳಿರುವಂತದ್ದು ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಸಂಬಂಧಪಟ್ಟಂತಲ್ವಾ. ಸೊ ಡಿಸ್ಕ್ರಿಪ್ಟಿವ್ ಪೇಪರ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಗಳೆಲ್ಲ ಬರ್ತದೆ, ಅದಕ್ಕೆ ಹೇಗೆಲ್ಲ ಆನ್ಸರ್ ಮಾಡ್ಬೇಕು, ಎಷ್ಟು ವಾಕ್ಯಗಳಲ್ಲಿ ಆನ್ಸರ್ ಗಳು ಬೇಕಾಗತ್ತೆ, ಅದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಶುರು ಮಾಡೋಣ ತರಗತಿಯನ್ನ. ನೀವೇನ್ ಈಗ ಮೊದಲು ನೋಡ್ತಾ ಇದ್ದೀರಾ, ಒಂದು 50 ಕ್ವಶನ್ಸ್ ಗಳನ್ನ ಮಲ್ಟಿಪಲ್ ಚಾಯ್ಸ್ MCQs ಗಳನ್ನ ಕೇಳ್ತಾರೆ ನಿಮ್ಗೆ. ನೋ ನೆಗೆಟಿವ್ ಅಂಕಗಳು, ಯಾವುದೇ ರೀತಿ ನೆಗೆಟಿವ್ ಅಂಕಗಳು ನಿಮಗೆ ಇರೋದಿಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಪಾಸಿಟಿವ್. ನೀವು ಎಷ್ಟು ಅಂಕಗಳನ್ನ ಬರಿತೀರೋ, ಎಷ್ಟು ಅಂಕಗಳನ್ನ ಗಳಿಸ್ತಿರೋ, ಅದು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಸೋಷಿಯಲ್ ಸೈನ್ಸ್ ಅಂದ ತಕ್ಷಣ 1 ಅಂಕದ ಪ್ರಶ್ನೆಯನ್ನ ಕೂಡ ನೀವು ಮಿಸ್ ಮಾಡ್ಕೋಬಾರ್ದು. ಆ ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ನೀವು ಸ್ಟಡೀಸ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಇದೇನ್ ನೀವು ನೋಡ್ತಾ ಇದ್ದೀರಾ ಮಲ್ಟಿಪಲ್ ಚಾಯ್ಸ್ ಸುಮಾರು 50. ಇದಕ್ಕೆ ಒಂದು ಸಪರೇಟ್ ಆಗಿ OMR ಅನ್ನ ಕೊಟ್ಟಿರ್ತಾರೆ. ಆ OMR ಅಲ್ಲಿ ನೀವು ಈ 50 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಚೂಸ್ ಮಾಡಿ ನಂತರದಲ್ಲಿ ನೀವು ಬರೋದು ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್. ಅವರೇನೆ ಬುಕ್ಲೆಟ್ ಕೊಡ್ತಾರೆ ನಿಮ್ಗೆ. ಸೊ ಬುಕ್ಲೆಟ್ ಕೊಟ್ಬಿಟ್ಟು ನಿಮಗೆ 1.5 ಅವರ್ 2 ಅವರ್ ಟೈಮ್ ಇರುತ್ತೆ. ಸೊ ಆ ಒಂದು 2 ಅವರ್ ನಲ್ಲಿ ನೀವು 100 ಮಾರ್ಕ್ಸ್ 100 ಅಂಕಗಳ ಸಂಪೂರ್ಣ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಬರಿಬೇಕು. ಇದು ನಿಮಗೆ ನಿಜವಾಗ್ಲೂ ಟಾಸ್ಕ್ ಅಂತಂದ್ರೆ, ಯಾಕೆಂದ್ರೆ ನಿಮ್ಗೆ ಎಲ್ಲಾ ಕ್ವಶನ್ಸ್ ಗಳು ಗೊತ್ತಿರುತ್ತೆ, ಆದ್ರೆ ಬರೆಯೋದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಸರಿ, ಶುರು ಮಾಡೋಣ. 51ರಿಂದ ನಿಮ್ಗೆ ಈ 2 ಅಂಕದ ಪ್ರಶ್ನೆಗಳು ಶುರುವಾಗುತ್ತೆ. 2 ಅಂಕದ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಹಾಗಾದ್ರೆ ಯಾರಾದ್ರೂ ಆನ್ಲೈನ್ ಕ್ಲಾಸಸ್ ಗಳನ್ನ ಜಿಪಿಟಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ನ ಜಾಯಿನ್ ಆಗ್ತೀರಾ ಅಂತಂದ್ರೆ, ಇದೇ ತಿಂಗಳು 20ನೇ ತಾರೀಕಿನಿಂದ ನ್ಯೂ ಬ್ಯಾಚಸ್ ಅನ್ನ ಶುರು ಮಾಡ್ತಾ ಇದೀವಿ. ಆನ್ಲೈನ್ ನ್ಯೂ ಬ್ಯಾಚಸ್ ಗಳು ಶುರುವಾಗ್ತಾ ಇದೆ. 3 ಪತ್ರಿಕೆಗಳಿಗೆ ನಿಮಗೆ ಬೋಧನೆ ಸಿಗತ್ತೆ. 3 ಪತ್ರಿಕೆಗಳು ಅಂತಂದ್ರೆ, ಮೊದಲನೇದಾಗಿ ಜಿಕೆ ಪತ್ರಿಕೆ 150 ಅಂಕಗಳಿಗಿರುತ್ತೆ. ಬರೀ ಜಿಕೆ ಅಂದ್ರೆ ಜಿಕೆ ಅಲ್ಲ, ಜಿಕೆ, ಮೆಂಟಲ್ ಎಬಿಲಿಟಿ, ಕಂಪ್ಯೂಟರು, ಹಾಗೇನೆ ನಿಮ್ಗೆ ವ್ಯಾಲ್ಯೂ ಎಜುಕೇಶನ್ ಆಗಿರ್ಬೋದು, ಅದಲ್ದಂಗೆನೆ ಹೆಲ್ತ್ ಎಜುಕೇಶನ್, ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಕನ್ನಡ, ಇಂಗ್ಲಿಷು ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂಗೆ 150 ಮೊದಲನೇ ಪೇಪರ್ ಸಿಗತ್ತೆ. ಎರಡನೇ ಪೇಪರ್ ನಿಮ್ಮ ಮೆಥಡ್ ಪೇಪರ್ SS ಪೇಪರ್ ಗೆ ಸಂಬಂಧಪಟ್ಟಂಗೆ 100 ಅಂಕಗಳು 150 ಅಂಕಗಳಿರುತ್ತೆ. ಸೊ ಅದನ್ನ ಪೇಪರ್ 2 ಅಂತ ಹೇಳಿ ಕರಿತೀವಿ. ಥರ್ಡ್ ಪೇಪರ್ ಕಂಪಲ್ಸರಿ ಕನ್ನಡ, ಸೊ ಕಡ್ಡಾಯ ಕನ್ನಡ ಪತ್ರಿಕೆ ಅಂತ ಏನ್ ಕರಿತೀವಿ, ಇದು ಕೂಡ ನಿಮ್ಗೆ 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ನಲ್ಲಿ ಇರುತ್ತೆ. ಸೊ ಇದನ್ನ ಪೇಪರ್ 3 ಅಂತ ಹೇಳಿ ನಾವು ಮೆನ್ಷನ್ ಮಾಡೋದು. ಪೇಪರ್ 1, ಪೇಪರ್ 2, ಪೇಪರ್ 3 ಮೂರಕ್ಕೂ ಕೂಡ ನಮ್ಮಲ್ಲಿ ನಿಮ್ಗೆ ಅತ್ಯಂತ ಅದ್ಭುತವಾದಂತಹ ಕೋಚಿಂಗ್ ತರಗತಿಗಳು ಮಾಡ್ತಾ ಇದೀವಿ. ಆನ್ಲೈನ್ ಕ್ಲಾಸಸ್ ಗಳು ಅವೈಲಬಿಲಿಟಿ ಇರುತ್ತೆ. ಯಾವುದೇ ರೀತಿಯಲ್ಲಿ ನಿಮ್ಗೆ ಸಿಂಗಲ್ ಒಂದು ನೋಟ್ ಬುಕ್ ಅನ್ನ ಕೊಂಡ್ಕೊಳ್ಳೋ ಅವಶ್ಯಕತೆನೂ ಕೂಡ ಬೀಳೋದಿಲ್ಲ. ಅಷ್ಟು ಡೀಟೇಲ್ ಆಗಿ ನಿಮ್ಗೆ ತರಗತಿಗಳು, ಲೈವ್ ತರಗತಿಗಳು, ರೆಕಾರ್ಡೆಡ್ ತರಗತಿಗಳು ಟಿಲ್ ದ ಎಕ್ಸಾಮ್ ವರ್ಗೂ ನಾವು ವ್ಯಾಲಿಡಿಟಿಯನ್ನ ಕೊಟ್ಟಿರೋದು. 20ನೇ ತಾರೀಕಿನ ಒಳಗಾಗಿ ನೀವು ಜಾಯಿನ್ ಆದ್ರಿ ಅಂದ್ರೆ ಒಂದಷ್ಟು ಆಫರ್ಗಳು ಕೂಡ ನಿಮ್ಗೆ ಇನ್ಕ್ಲೂಡೆಡ್ ಆಗುತ್ತೆ. ಎಸ್, ಇಷ್ಟನ್ನ ನಾನು ನಿಮ್ಗೆ ತಿಳಿಸ್ತಾ ಈಗ ನಮ್ಮ ತರಗತಿಯನ್ನ ಶುರು ಮಾಡೋಣ. ಸೊ 51ನೇ ಪ್ರಶ್ನೆ ಬಂದು ಗ್ರಾಮೀಣ ಸಮಾಜದ ಲಕ್ಷಣಗಳೇನು. ಸೊ ಗ್ರಾಮೀಣ ಸಮಾಜ ಅಂತಂದ್ರೆ ಗ್ರಾಮ. ಸೊ ಗ್ರಾಮ, ಆ ಗ್ರಾಮದಲ್ಲಿ ಇದ್ದಂತಹ ಸಮಾಜ ಅಲ್ವಾ, ಆ ಸಮಾಜದ ಲಕ್ಷಣಗಳೇನು, ಅಲ್ಲಿರುವಂತಹ ಜನರು ಹೇಗೆ, ಇದ್ರ ಬಗ್ಗೆ ಕೇಳಿರೋಂತ ಒಂದು ಕ್ವೆಶನ್. ಗಾತ್ರದಲ್ಲಿ ಚಿಕ್ಕದು ಗ್ರಾಮ ಅಲ್ವಾ, ಹಾಗೇನೆ ಕೃಷಿ ಮತ್ತು ಕೃಷಿ ಪೂರಕ ಆರ್ಥಿಕ ಜೀವನ ಇರುತ್ತೆ. ಮೇಡಮ್ ಇಷ್ಟಿಷ್ಟೇ ಬರಿಬೇಕಾ? ಇಷ್ಟಿಷ್ಟೇ ಬರಿಬೇಕು, ನೀವು ತುಂಬಾ ಲೆಂತಿಯಲ್ಲಿ ಡಿಗ್ರಿನಲ್ಲಿ ಬರ್ದಂಗೆ PG ನಲ್ಲಿ ಬರ್ದಂಗೆ ಪೇಜ್ ಗಂಟ್ಲೆ ಬರೆಯೋದಕ್ಕೆ ನಮಗೆ ಸಮಯದ ಅಭಾವ ತುಂಬಾ ಕಡಿಮೆ ಇರುತ್ತೆ. ಆದಷ್ಟು ನಾವೇನ್ ಮಾಡ್ಬೇಕು, ಪರಿಪೂರ್ಣವಾದ ಉತ್ತರಗಳನ್ನ
ಸರಿಯಾಗಿ ಸಮಯವನ್ನ ನೋಡಿ ಬರಿಬೇಕಾಗತ್ತೆ. ಒಂದೊಂದು ಪ್ರಶ್ನೆಗೆ ನಾವ್ ಇಂತಿಷ್ಟು ಸಮಯ ಅಂತ ಕೊಟ್ಟು ಆರ್ಗನೈಸ್ ಮಾಡ್ಕೊಂಡು ಬರಿಬೇಕಾಗ್ತದೆ. ಸರಿ, ಸಂಪೂರ್ಣವಾಗಿ ನಮ್ಮ ಗ್ರಾಮ ಅಂದ ತಕ್ಷಣ ಕೃಷಿನೇ ಅಲ್ಲಿ ಮುಖ್ಯ ಆಧಾರ ಅಲ್ವಾ? ಸಮುದಾಯ ಜೀವನ ಇರತ್ತೆ. ಗ್ರಾಮ ಸಮುದಾಯದವರು ಪ್ರಕೃತಿಯಲ್ಲಿ ಅಚಲವಾದ ನಂಬಿಕೆ ಇಟ್ಟಿರ್ತಾರೆ. ಇಲ್ಲಿ ಸ್ಪರ್ಧೆ, ವಂಚನೆ, ಮೋಸ, ಕೃತಿಮತ್ತೆ, ದೌರ್ಜನ್ಯಗಳಿಗೆ ಹೆಚ್ಚು ಸ್ಥಾನವಿಲ್ಲ ಅಂತನೂ ಕೂಡ ಹಿಂದಿನಿಂದಲೂ ನಾವು ನಂಬ್ಕೊಂಡ್ ಬಂದಿದೀವಿ. ಇವಾಗ್ಲೂ ಕೂಡ ಒಂದು ಹಬ್ಬ ಆಗ್ಲಿ, ಒಂದು ಸಂಸ್ಕೃತಿಯನ್ನ ಬೆಳೆಸೋದಾಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಒಂದು ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಗ್ರಾಮದ ಎಲ್ಲಾ ಜನರು ಸೇರ್ಕೊಂಡು ಮಾಡ್ತಾರ. ಸೊ ಅದನ್ನ ನಾವು ಸಮುದಾಯ ಜೀವನ ಅಂತ ಹೇಳ್ತೀವಿ. ಸೊ ಅಲ್ಲಿ ಪ್ರಜಾಪ್ರಭುತ್ವದ ಆದರ್ಶವನ್ನ ಕೂಡ ನೋಡ್ಬೋದು. ನಾಗರಿಕ ಮೂಲ ಸೌಲಭ್ಯಗಳ ಕೊರತೆ ಇರುತ್ತೆ. ಯೂಶ್ವಲಿ ಕೆಲವೊಂದು ಹಳ್ಳಿಗಳಲ್ಲಿ ಹಾಸ್ಪಿಟಲ್ ವ್ಯವಸ್ಥೆ ಇರೋದಿಲ್ಲ. ಮತ್ತೆ 7ನೇ ಕ್ಲಾಸ್ ನಂತರದಲ್ಲಿ ಸರ್ಕಾರಿ ಶಾಲೆಗಳಿರೋದಿಲ್ಲ. ನೀರಿನ ಸೌಲಭ್ಯನೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ನೈರ್ಮಲ್ಯದ ಒಂದು ಸ್ವಚ್ಛತೆ ಮಟ್ಟ ಕಡಿಮೆ ಇರುತ್ತೆ. ಈ ತರ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬರುತ್ತೆ. ಅದನ್ನೆಲ್ಲವನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಅಧಿಕಾರಿಗಳು ನೋಡ್ಕೋಬೇಕಾಗತ್ತೆ. ಇದು ಗ್ರಾಮೀಣ ಸಮಾಜದ ಪ್ರಮುಖ ಲಕ್ಷಣ. ಮುಂದಿನ ಪ್ರಶ್ನೆ ಬಂದು ಅದು ಕೂಡ ಯಾವ್ದಕ್ ಸಂಬಂಧಪಟ್ಟಿದೆ ಅಂತಂದ್ರೆ ಹೀಗೆ. ಇದನ್ನ ನೋಡಿ ನಮ್ಮ ರಾಮನ್ ಟ್ಯುಟೋರಿಯಲ್ ವತಿಯಿಂದ ನಾವೇನೆ ಕೂತು ರೆಡಿ ಮಾಡಿರೋಂಥದ್ದು 2017 19 ಅದಾದ್ಮೇಲೆ ಈಗ 22 ಪ್ರಶ್ನೆ ಪತ್ರಿಕೆ. ಸೊ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಸುಮಾರು ಒಂದು 8 ರಿಂದ 10 ಕ್ವಶನ್ ಪೇಪರ್ಸ್ ಗಳನ್ನ ನಾವು ರೆಡಿ ಮಾಡಿದೀವಿ. ಯಾರು ಪೇಡ್ ವಿದ್ಯಾರ್ಥಿಗಳು ಕ್ಲಾಸಿಗೆ ಜಾಯಿನ್ ಆಗ್ತಾರೆ, ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ. ಸೊ ಅವ್ರಿಗೆ ಇದೆಲ್ಲ ಅವೈಲಬಿಲಿಟಿ ಇರ್ತದೆ. 82176704 ಹಾಗೆ 05 ಮತ್ತೆ 6361153623. ಯಾರಾದ್ರೂ ಕ್ಲಾಸ್ ಅನ್ನ ತಗೊಳ್ಬೇಕು ಅಂದ್ರೆ ಈ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ. ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾಗಿದ್ದರೂ ಅವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಹಾಗಾದ್ರೆ ಈ ಹೇಳಿಕೆಯನ್ನ ಸಮರ್ಥನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸಮರ್ಥನೆ ಮಾಡ್ಬೇಕು ಅಂತಂದ್ರೆ ಎಷ್ಟೆಷ್ಟು ವಾಕ್ಯಗಳ ಉತ್ತರವನ್ನ ಬರಿಬೇಕು ಅನ್ನೋ ಒಂದು ಪ್ರಶ್ನೆ ನಿಮ್ ತಲೆಯಲ್ಲಿ ಬರುತ್ತೆ. ಸರಿ ಇದೆ, ನಿಮ್ಮ ತಲೆಯಲ್ಲಿ ಬಂದಿರೋ ಪ್ರಶ್ನೆ ಸರಿ ಇದೆ. ಕಚ್ಚಾ ವಸ್ತುಗಳ ಅಲಭ್ಯತೆ, ಹೌದಲ್ವಾ? ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಏನಾಗ್ತಾ ಇದೆ, ದೊಡ್ಡ ಬೃಹತ್ ಮಟ್ಟದ ಕೈಗಾರಿಕೆಗಳಿಗೆ ಸಿಕ್ಕ ಹಾಗೆ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ನೇರವಾಗಿ ಸಿಗ್ತಾ ಇಲ್ಲ. ಲಭ್ಯತೆ ತುಂಬಾ ಕಡಿಮೆ ಇದೆ. ಅದನ್ನ ಬೇಕಾದ್ರೆ ನೀವು ಒಂದು ವಾಕ್ಯದಲ್ಲಿ ಬರೀರಿ. ಇಫ್ ಯು ಇಂಟ್ರೆಸ್ಟೆಡ್, ನಿಮಗೆ ಟೈಮ್ ಇದೆ, ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಯು ಹ್ಯಾವ್ ಟು ರೈಟ್. ಹಣಕಾಸಿನ ಸಮಸ್ಯೆ ಇದಂತೂ ದೊಡ್ಡ ಸಮಸ್ಯೆ ಅಂತಾನೆ ಹೇಳ್ಬೋದು. ಬಿಕಾಸ್ ಲೋನ್ಗಳನ್ನೆಲ್ಲ ಬಹಳ ಓಡಾಡಿಸ್ತಾರೆ. ಬೇಗ ಸರಿಯಾದ ಸಮಯದಲ್ಲಿ ಲೋನ್ಗಳ ಅವೈಲಬಿಲಿಟಿ ಇರೋದಿಲ್ಲ. ಸಬ್ಸಿಡಿಗಳು ಕೂಡ ಕೆಲವೊಂದ್ಸಲ ಸಿಗೋದಿಲ್ಲ. ಇದು ಹಣಕಾಸಿನ ಸಮಸ್ಯೆ ಒಳಗೆ ಬರುತ್ತೆ. ಇನ್ನು ಮೂರನೇದಾಗಿ ಕಡಿಮೆ ತಾಂತ್ರಿಕ ಕೌಶಲ್ಯ. ಈಗ ಬೃಹತ್ ಕೈಗಾರಿಕೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಮಷಿನ್ಸ್ ಗಳನ್ನ ತಂದು ಅವುಗಳನ್ನೆಲ್ಲ ಫಿಟ್ ಮಾಡ್ತಾರೆ. ಅದ್ರ ಮೂಲಕ ಕೆಲಸನೂ ಕೂಡ ವೇಗವಾಗಿ ಆಗತ್ತೆ. ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಏನಾಗುತ್ತೆ, ತಾಂತ್ರಿಕ ಅಂತಂದ್ರೆ ಅದಕ್ಕಷ್ಟು ಬಂಡವಾಳ ಕೂಡ ಹೂಡೋದಕ್ಕಾಗಲ್ಲ. ಸೊ ಕೆಲ್ಸನೂ ಕೂಡ ಇಲ್ಲಿ ಸ್ಲೋ ಆಗ್ತಾ ಇರುತ್ತೆ. ಇದೆಲ್ಲ ಆದ್ಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಮಾರುಕಟ್ಟೆ ಸಮಸ್ಯೆಗಳು. ತಾವು ಈ ಪ್ರೊಡಕ್ಷನ್ಸ್ ಮಾಡಿರ್ತಕ್ಕಂತ ವಸ್ತುಗಳನ್ನ ಬೇರೆ ಕಡೆಗೆ ಅವರು ಮಾರಾಟ ಮಾಡ್ಬೇಕಂತಂದಾಗ್ಲೂ ಕೂಡ ಕೆಲವೊಂದು ಮಾರುಕಟ್ಟೆ ಸಮಸ್ಯೆಗಳು ಕಂಡು ಬರುತ್ತೆ. ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ. ನಾನ್ ನಿಮಗೆ 5 ಅಂಶಗಳನ್ನ ತಿಳಿಸಿದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಥವಾ ಸಮಯ ಇತ್ತು, ಬರೀಲಿಕ್ಕೆ ನಿಮ್ಗೆ ಆಗ್ತಾ ಇದೆ ಅಂತಂದ್ರೆ ಒಂದೊಂದ್ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ಬೋದು. ಒಂದಕ್ಕೇನೆ ಒಂದೊಂದ್ ಪೇಜ್ ಗಂಟ್ಲೆ ಟೈಮ್ ಕೊಟ್ರಿ ಅಂದ್ರೆ ಅಲ್ಲಿ ಬುಕ್ಲೆಟ್ ಅಲ್ಲಿ ಅಷ್ಟು ಪೇಪರ್ಸ್ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸರಿನಾ? ನಾನ್ ಹೇಳಿರೋಂತ ಕೆಲವೊಂದು ಟಿಪ್ಸ್ ಗಳನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀವು ಫೇಲ್ಯೂರ್ ಆಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ 2022 ಎಕ್ಸಾಮ್ಸ್ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು, ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳು ಇವತ್ತಿನ ದಿನ ವರ್ಕ್ ಮಾಡ್ತಾ ಇದಾರೆ ಅಪಾಯಿಂಟ್ಮೆಂಟ್ ಪಡ್ಕೊಂಡು. ಆ ಒಂದು ಪೊಸಿಷನ್ ಅಲ್ಲಿ ನಾನು ಇರ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಹೆವಿ ಡೋಸ್ ತಗೊಳ್ಬೇಕು, ವರ್ಕ್ ಮಾಡ್ಬೇಕು. ಅದನ್ನ ನಾವು ಪ್ರೆಷರ್ ಅಂತ ಅನ್ಕೊಳ್ಬಾರ್ದು. ಅಪ್ಪ ಇಷ್ಟು ಓದ್ಬೇಕಾ, ಅಪ್ಪ ಇಷ್ಟು ಬರಿಬೇಕಾ. ಕೆಲವೊಬ್ರು ಬರೆಯೋದೇ ಇಲ್ಲ. ಬರಿದೇ ಇದ್ರೆ ನಿಜವಾಗ್ಲೂ ನಿಮಗಿದು ಪ್ರಾಕ್ಟೀಸ್ ಆರಂಭ ಆಗೋದೇ ಇಲ್ಲ. ನೀವಲ್ಲಿ ಎಕ್ಸಾಮ್ ನಲ್ಲಿ ಟೈಮ್ ಕವರ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಡೈಲಿ ನೀವು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ನನ್ನ ಪ್ರಕಾರ 10 ರಿಂದ 15 ಪೇಜಸ್ ಗಳನ್ನಾದ್ರೂ ನೀವು ರೈಟಿಂಗ್ ಮಾಡ್ಲೇಬೇಕು. ಯಾರೆಲ್ಲ GPT ಎಕ್ಸಾಮ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವ್ರು
ಶಿಥಿಲೀಕರಣದ 3 ವಿಧಗಳನ್ನ ಹೆಸರಿಸಿ ಅಂತ ಇದೆ. ಶಿಥಿಲೀಕರಣ ಅಂದ್ರೆ ನಿಮಗೆ ಗೊತ್ತಿದೆ, ಇದು ನಮ್ಮ ಒಂದು ಜಿಯೋಗ್ರಫಿ ಪಾರ್ಟ್ ಅಲ್ಲಿ ಬರುತ್ತೆ. 8ನೇ ತರಗತಿಯ ಶಿಲಾಗೋಳ ಎಂಬ ಅಧ್ಯಾಯದಲ್ಲಿ ಬರುತ್ತದೆ. ಶಿಥಿಲೀಕರಣದ ವಿಧಗಳು ಅಂತಂದಾಗ ಒಂದು ಭೌತಿಕ ಶಿಥಿಲೀಕರಣ, ಇನ್ನೊಂದು ರಾಸಾಯನಿಕ ಶಿಥಿಲೀಕರಣ. ಸೊ ಈ ರಾಸಾಯನಿಕ ಶಿಥಿಲೀಕರಣದಲ್ಲಿ ಮತ್ತೆ 3 ವಿಧಗಳು, 4 ವಿಧಗಳಿದೆ. ಒಂದು ಆಮ್ಲಜನಕದ ಸಂಯೋಜನೆಯಿಂದ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಇಂಗಾಲದ ಸಂಯೋಜನೆಯಿಂದ ಕಾರ್ಬನೇಷನ್ ಅಂತ ಕರಿತೀವಿ. ಜಲ ಸಂಯೋಜನೆ ಹೈಡ್ರೇಷನ್, ದ್ರಾವಣೀಕರಣ ಅಂತಂದ್ರೆ ಸೊಲ್ಯೂಷನ್. ಸೊ ಈ 4 ಅಂಶಗಳಿಂದ ರಾಸಾಯನಿಕ ಶಿಥಿಲೀಕರಣ ಅಂದ್ರೆ ಬಂಡೆಗಳು ಯಾಕೆ ಕೊರೆತ ಉಂಟಾಗತ್ತೆ, ಯಾಕೆ ನಶಿಸುತ್ತೆ ಅಂದ್ರೆ ಈ ಕಾರಣಗಳಿಂದಾಗಿ. 3ನೇದ್ ಬಂದು ಜೈವಿಕ ಶಿಥಿಲೀಕರಣ. ಮೇಡಮ್ ಇಷ್ಟು ಬರ್ದ್ರೆ ಸಾಕಾ? ಸಾಕಾಗುತ್ತೆ, ಆದ್ರೆ ನೀವೇನಾದ್ರೂ ಬರಿಬೇಕು ಅಂದ್ರೆ ಒಂದೊಂದ್ ಲೈನ್ ಅದ್ರ ಅಂದ್ರೆ ಏನು, ಹೆಂಗಾಗತ್ತೆ ಅಂತ ಹೇಳಿ ಸ್ವಲ್ಪ ಬರಿಬಹುದು ಅಷ್ಟೇ. ಮತ್ ಪೀಠಿಕೆ, ಪೂರ್ವ ಪ್ರಸ್ತಾವನೆ, ಮತ್ತೆ ಪ್ರೆಸೆಂಟೇಶನ್ ಇವನ್ನೆಲ್ಲ ಹಾಕಿ ಬರಿಬೇಡಿ, ಯಾಕೆಂದ್ರೆ ಇದು ಪ್ರಬಂಧ ಅಲ್ಲ. ಓಕೆ, ಇದಿಷ್ಟ ಆದ ನಂತರ ನಾವು ಬರೋಣ ಮುಂದಿನ ಪ್ರಶ್ನೆಗೆ. ಸೊ ಮುಂದಿನ ಪ್ರಶ್ನೆ ಬಂದು ಯಾವ್ದಕ್ ಸಂಬಂಧಪಟ್ಟಿದೆ, ಈ ಮಾಹಿತಿ ಸಮಾಜ ಅಂತ ಹೇಳ್ತೀವಿ. ಇತ್ತೀಚಿನ ಒಂದು ಬೆಳವಣಿಗೆ ಅಂತ ಹೇಳಿ ನಾವ್ ಇದನ್ನ ಗುರುತಿಸ್ತಾ ಇರೋದು. ಮಾಹಿತಿ ಸಮಾಜವು ಇಂದು ಅತ್ಯಂತ ವೇಗವಾಗಿ ಬೆಳೀತಾ ಇದೆ, ಇದನ್ನ ನೀವು ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಈ IT ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿದೆ, IT ಕಮ್ಯುನಿಕೇಶನ್ ಆಗಿರ್ಬೋದು, ಸೊಸೈಟಿನಲ್ಲಿ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಏನ್ ಕರಿತಾ ಇದೀವಿ ಅದರ ಪ್ರಮಾಣ ತುಂಬಾ ವೇಗವಾಗಿ ಬೆಳೀತಾ ಇದೆ. ಅದು ಹೇಗ್ ಬೆಳೆಯುತ್ತೆ ಅನ್ನೋದನ್ನ ನಾವ್ ಈಗ ಹೇಳ್ಬೇಕು. ಮಾಹಿತಿ ಸಮಾಜ ಅನ್ನೋದು ಎಲ್ಲಾ ವರ್ಗದವರಿಗೂ ಕೂಡ ಅವಶ್ಯಕ ಆಗಿರೋದ್ರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಹೌದು, ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತಂದ್ರೆ ಆಧುನಿಕತೆ ಮತ್ತೆ ನಗರ ಜೀವನದ ಸುಲಲಿತ ಸೌಲಭ್ಯಗಳಿಗಾಗಿ ಮಾಹಿತಿ ಸಮಾಜವೇ ಆಧಾರವಾಗಿರುವಂತದ್ದು. ಈ ಸಮಾಜದಲ್ಲಿ ಜನರು ಏನೇ ಸೌಲಭ್ಯಗಳನ್ನ, ಕುಂದುಕೊರತೆಗಳನ್ನ ನೆರವೇರಿಸಿಕೊಳ್ಳಿಕ್ಕೆ ಮಾಹಿತಿ ಸಮಾಜದ ಕಡೆ ಮೊರೆ ಹೋಗೋದು ಸಹಜ. ಹೌದು, ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ಡಾಟಾ ಕಲೆಕ್ಷನ್ ಮಾಡ್ತೀವಿ, ಡಾಟಾ ಸೋರ್ಸಸ್ಗಳನ್ನ ಹುಡುಕ್ತಿವಿ, ನಮಗ್ ಬೇಕಾಗಿರುವಂತ ಮಾಹಿತಿಗಳನ್ನ ಥಟ್ ಅಂತೇಳಿ ಪಡ್ಕೊಳ್ತೀವಿ ಅಂತಂದಾಗ ಅದು ಎಷ್ಟು ಸುಲಭವಾಗಿ ಸಿಗುತ್ತೆ, ಮಾಹಿತಿ ಸಮಾಜದಿಂದಲೇ ಸಿಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಮಲ್ಟಿಮೀಡಿಯಾಸ್ಗಳಾಗಿರ್ಬೋದು, ಟಿವಿ, ರೇಡಿಯೋ ಅಂತೂ ಮುಗ್ದೋಯ್ತು ಬಿಡಿ ಕತೆ. ಸೊ ಟಿವಿಗಳಾಗಿರ್ಬೋದು, ಟೆಲಿಕಮ್ಯುನಿಕೇಶನ್ಸ್ ಆಗಿರ್ಬೋದು, ಮೊಬೈಲ್ಸ್ಗಳಾಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಮಾಹಿತಿ ಸಮಾಜ ಅಂತಾನೆ ನಾವು ಗುರುತಿಸ್ತಾ ಇರೋದು. ಅದಷ್ಟಕ್ಕೆ ಅಲ್ದಂಗೆನೆ ಮುಂದಿನ ಜೀವನಕ್ಕೆ ಇರ್ತಕ್ಕಂತ ಶಿಕ್ಷಣ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಕೈಗಾರಿಕೆ ಮತ್ತೆ ಬೇರೆ ಬರೀ ಇಷ್ಟಕ್ಕೆ ಮೀಸಲು ಅಂತ ಅನ್ಕೋಬೇಡಿ. ಇವತ್ತೆಲ್ಲ ವಧು ವರರನ್ನ ಹುಡುಕ್ಬೇಕು ಅಂತಂದ್ರು ಕೂಡ ಎಷ್ಟೋ ವೆಬ್ಸೈಟ್ಸ್ ಗಳಲ್ಲಿ, ಆಪ್ಸ್ ಗಳಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಅದನ್ನ ಸ್ಟೋರೇಜ್ ಮಾಡ್ಕೊಂಡು ಅವ್ರವ್ರೆ ವಧು ವರರುಗಳನ್ನ ಹುಡ್ಕೊಳ್ಬಹುದು ಅಂತ ಪ್ಲಾಟ್ಫಾರ್ಮ್ಸ್ ಎಲ್ಲ ಇದೆ ನಮ್ಮಲ್ಲಿ. ಅದೊಂದೇ ಅಲ್ಲ, ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗೋಗಿದೆ, AI ಟೆಕ್ನಾಲಜಿ ಮುಂದುವರಿತಾ ಇದೆ, ಏನೇನೆಲ್ಲ ಆಗ್ತಾ ಇದೆ ಅಂತ ನೀವು ಕೂಡ ನೋಡಿದೀರಾ. ಈ ತರ ಒಂದು ಮುಂತಾದ ಅಂಶಗಳಿಗೆ ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಮಾಹಿತಿ ಸಮಾಜ. ಅದೆಷ್ಟು ಯೂಸ್ಫುಲ್ ನಾವು ಮಾಡ್ಕೊಳ್ತಿದೀವೋ ಅಲ್ಲಿವರೆಗೂ ಓಕೆ, ನಾವ್ ಅದನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾ ಇದೀವೋ ಅಲ್ಲಿಂದ ನಮ್ಮ ಅಂತ್ಯ ಶುರು ಅಂತ ನಾವು ಕನ್ಸಿಡರ್ ಮಾಡ್ಬಿಡ್ಬೋದು ಅಲ್ವಾ. ಅರ್ಥ ಆಯ್ತಲ್ವಾ? ನೀವ್ ಇದಿಷ್ಟು ಬರೆದ್ರೆ ಸಾಕು, ಅವ್ರು ಆರಾಮ ಕಣ್ ಮುಚ್ಚಿ 2 ಅಂಕಗಳನ್ನ ಕೊಟ್ಬಿಡ್ತಾರೆ. ಅಂದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. ಸುಮ್ನೆ ನೀವು ಬರೆಯೋದ್ನೆಲ್ಲ ಬರ್ದ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಅವರು ಅಂಕಗಳನ್ನ ಕೊಡೋದೇ ಇಲ್ಲ. ನೀಟಾಗಿ ಹ್ಯಾಂಡ್ ರೈಟಿಂಗ್ ಇರ್ಬೇಕು ಅಂದ್ರೆ ಡೈಲಿ ಪ್ರಾಕ್ಟೀಸ್ ಸೆಷನ್ಸ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಈಗ ನಾವು ಸಾಮ್ರಾಜ್ಯಗಳ ಕಡೆ ಬರೋಣ. ಸಾಹಿತ್ಯ ಕ್ಷೇತ್ರಕ್ಕೆ ಗಂಗರು ನೀಡಿದಂತಹ ಕೊಡುಗೆಗಳೇನು? ನಿಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಮೇಡಮ್ ನಾನು ಇದನ್ನ ಪಾಯಿಂಟ್ ವೈಸ್ ಬರಿಬೇಕಾ ಅಂತ ಹೇಳಿ. ಹೌದು, ಪಾಯಿಂಟ್ ಗಳನ್ನ ಹಾಕಿ ನೀಟಾಗಿ ಮೆನ್ಷನ್ ಮಾಡಿ ಬರೀರಿ, ಅದು ನಿಮಗೆ ಯೂಸ್ಫುಲ್ ಆಗುತ್ತೆ. ಸಾಹಿತ್ಯ ಅಭಿಮಾನಿಗಳಾದಂತಹ ಗಂಗರಾಜರು ಏನ್ ಮಾಡ್ತಾರೆ, ಸಂಸ್ಕೃತ, ಪ್ರಾಕೃತ, ಕನ್ನಡ ಭಾಷೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡ್ತಾರೆ. ಸೊ ಅದೇ ಭಾಷೆಗಳಲ್ಲೇ ಗ್ರಂಥಗಳನ್ನ ಕೂಡ ರಚನೆ ಮಾಡ್ತಾರೆ. ಮೊದಲನೇ ಗ್ರಂಥ ಯಾರು ರಚನೆ ಮಾಡಿದ್ದು? ಇಮ್ಮಡಿ ಮಾಧವ ಅಥವಾ 2ನೇ ಮಾಧವ ಏನ್ ಮಾಡ್ತಾನೆ, ದತ್ತಕ ಸೂತ್ರಕ್ಕೆ ಟಿಪ್ಪಣಿಯನ್ನ ಬರೀತಾನೆ. ಇದೊಂದು ಪಾಯಿಂಟ್ ಆಯ್ತು.
ದುರ್ವಿನೀತ ಏನ್ ಮಾಡ್ತಾನೆ, ಶಬ್ದಾವತಾರ ಸಂಸ್ಕೃತ ಕೃತಿಯನ್ನ ರಚಿಸ್ತಾನೆ. ಗುಣಾಢ್ಯ ಏನ್ ಮಾಡ್ತಾನೆ, ಒಡ್ಡ ಕಥೆಯನ್ನ ಸಂಸ್ಕೃತಕ್ಕೆ ಅನುವಾದ ಮಾಡ್ತಾನೆ. ಸ್ತ್ರೀ ಪುರುಷ ಗಜಶಾಸ್ತ್ರವನ್ನ ಬರೆದ್ರೆ ಎರಡನೇ ಶಿವಮಾಧವ ಗಜಾಷ್ಟಕ ಎಂಬ ಕನ್ನಡದ ಕೃತಿಯನ್ನ ರಚನೆ ಮಾಡ್ತಾನೆ. ಅದಲ್ದಂಗೆನೆ ಕವಿ ಹೇಮಸೇನನು ಕೂಡ ರಾಘವ ಪಾಂಡವೀಯವನ್ನ, ಹಾಗೆ ವಾದೀಪ ಸಿಂಹನು ಗದ್ಯ ಚಿಂತಾಮಣಿ, ಶಾಸ್ತ್ರ ಚೂಡಾಮಣಿಯನ್ನ ರಚನೆ ಮಾಡ್ತಾರೆ. ಯಾರು? ವಾದೀಪ ಸಿಂಹ. 2 ಕೃತಿಗಳಿದೆ. ನೇಮಿ ಚಂದ್ರ ಬಂದು ಇದೇ ಕಾಲದಲ್ಲಿ ಇದ್ದಂತವನು. ನೇಮಿ ಚಂದ್ರ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದಂತಹ ಒಬ್ಬ ಕವಿ. ದ್ರವ್ಯಸಾರ ಸಂಗ್ರಹವನ್ನ ರಚಿಸಿದ್ರೆ ಚಾವುಂಡರಾಯ, ನಿಮಗೆ ಗೊತ್ತಿದೆ, ಗಂಕರ ಆಡಳಿತದಲ್ಲಿ ತನ್ನದೇ ಒಂದು ಅಸ್ತಿತ್ವವನ್ನ ಮೂಡಿಸ್ಕೊಂಡಂತಹ ಮಂತ್ರಿ ಚಾವುಂಡರಾಯ. ಇವತ್ತು ನಾವೇನ್ ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿಯನ್ನ ನೋಡ್ತೀವಿ, ಆ ಬಾಹುಬಲಿಯ ಒಂದು ಮೂರ್ತಿ ಅಲ್ಲಿರೋದಕ್ಕೆ ಚಾವುಂಡರಾಯ ಕಾರಣ ಅಂತೇಳಿ ಹೇಳ್ತೀವಿ. ಯಾಕೆ ಅಂತಂದ್ರೆ ಜೈನ ಧರ್ಮದ ಅನುಯಾಯಿ ಕೂಡ ಆಗಿದ್ದ. ಚಾವುಂಡರಾಯ ಪುರಾಣ ಎಂಬ ಗ್ರಂಥವನ್ನ ಕೂಡ ರಚನೆ ಮಾಡ್ತಾನೆ. ಇದಿಷ್ಟು ನೀವು ಬರೆದ್ಬಿಟ್ರೆ ಆರಾಮಾಗಿ 2 ಮಾರ್ಕ್ಸ್ ನಿಮ್ ಕೈಯಲ್ಲಿ. ಬರೀ ಇವತ್ ಗಂಗರ್ ಕೇಳಿದಾರೆ ಅಂದ್ರೆ ನಾಳೆ ಬಾದಾಮಿ ಚಾಳುಕ್ಯರ್ದ್ ಕೇಳ್ಬೋದು. ಸಿಕ್ಕಾಪಡೆ ಇದೆ ಟಾಪಿಕ್ಸ್ ಅಂತೂ, ಅವರು ಕೇಳದೆ ಪಾಪಿಗಳಷ್ಟೇ, ಅಷ್ಟೊಂದು ಟಾಪಿಕ್ಸ್ ಗಳು ನಿಮ್ಗಿರುವಂತದ್ದು. ಎಸ್, ನೆಕ್ಸ್ಟ್ ಬರೋಣ. ಮುಂದಿನ ಪ್ರಶ್ನೆ ಬಂದು ವಸ್ತು ವಿನಿಮಯ ಪದ್ಧತಿಯ ಸಮಸ್ಯೆಗಳು ಏನೇನಿದೆ. ವಸ್ತು ವಿನಿಮಯ ಹಿಂದೆಲ್ಲ ಏನಾಗ್ತಾ ಇತ್ತಪ್ಪ ಅಂದ್ರೆ, ನಮ್ಮಲ್ಲಿ ಬೆಳೆದಿರುವಂತಹ ವಸ್ತುಗಳನ್ನ ಇನ್ನೊಂದು ಊರ್ನಲ್ಲಿ ಬೆಳೆಯುವಂತಹ ವಸ್ತುಗಳನ್ನ ಪಡ್ಕೊಳ್ಳಿಕ್ಕೆ ನಮ್ದು ಅವ್ರಿಗೆ ಕೊಟ್ಟು ಅವ್ರ ವಸ್ತುಗಳನ್ನ ನಾವು ಪಡ್ಕೊಳ್ತಾ ಇದ್ವಿ. ಲೈಕ್ ಈಗ ಕೆಲವೊಂದು ಫಿಲಮ್ಸ್ ಗಳಲ್ಲೂ ಕೂಡ ಇದೆ. ರೀಸೆಂಟ್ ಆಗಿ ಕಾಂತಾರ ಮೂವಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಕಾಂತಾರ 2. ಸೊ ಅಲ್ಲೇನಪ್ಪಾ ಅಂತಂದ್ರೆ, ಈ ಸಾಂಬಾರ್ ಪದಾರ್ಥಗಳನ್ನ ಕೊಟ್ಟು ಅವ್ರಿಗೆ ಬೇಕಾಗಿರುವಂತಹ ಈ ಖಡ್ಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಯುಧಗಳ ಉತ್ಪನ್ನಗಳನ್ನ ಈ ಬೇರೆ ವರ್ತಕರಿಂದ ಅವ್ರು ಏನ್ ಮಾಡ್ತಾ ಇದ್ರು, ವಿನಿಮಯಗಳನ್ನ ಮಾಡ್ಕೊಳ್ತಾ ಇದ್ರು. ಇದನ್ನ ನಾವು ವಸ್ತು ವಿನಿಮಯ ಪದ್ಧತಿ ಅಂತೇಳಿ ಕರಿತೀವಿ. ಇಂಥ ಪದ್ಧತಿಯಲ್ಲಿ ಸಮಸ್ಯೆಗಳಿದಾವ? ಹೌದು, 101% ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ. ಏನ್ ಸಮಸ್ಯೆಗಳಿರ್ಬೋದು ಹಂಗಾದ್ರೆ? ಬಯಕೆಗಳ ಮರು ಹೊಂದಾಣಿಕೆ ಕೊರತೆ ಇದೇ ದ ಮೇಜರ್ ಪ್ರಾಬ್ಲಮ್ ಅಂತಂದ್ರೆ. ಒಬ್ಬ ರೈತನಲ್ಲಿ ಭತ್ತ ಜಾಸ್ತಿ ಇದೆ, ಅವನಿಗೆ ಗೋಧಿ ಬೇಕಾದಲ್ಲಿ ಇರುವವನು ಭತ್ತವನ್ನ ಗೋಧಿಗೆ ವಿನಿಮಯಿಸಿಕೊಂಡ್ರೆ ಇದನ್ನ ಬಯಕೆಗಳ ಸರಿ ಹೊಂದುವಿಕೆ ಅಂತ ಕರಿತೀವಿ. ಆದ್ರೆ ಅನೇಕ ವೇಳೆ ಏನಾಗುತ್ತೆ, ಒಂದು ಪದಾರ್ಥಕ್ಕೆ ಬದಲಾಗಿ ಇನ್ನೊಂದು ಪದಾರ್ಥವನ್ನ ಪಡಿಲಿಕ್ಕೆ ಬಯಕೆಗಳಲ್ಲಿ ಏನಾಗ್ತಾ ಇಲ್ಲ, ಸರಿ ಹೊಂದ್ತಾ ಇರಲ್ಲ. ಭತ್ತದ ರೈತನಿಗೆ ಗೋಧಿ ಬೇಕಾಗಿದ್ದು, ಗೋಧಿ ಉಳ್ಳ ರೈತನಿಗೆ ಜೋಳ ಬೇಕಾದಲ್ಲಿ ಭತ್ತಕ್ಕೆ ಬದಲಾಗಿ ಗೋಧಿ ಸಿಗ್ತಿರ್ಲಿಲ್ಲ. ಈಗ ನನಗೇನ್ ಅವಶ್ಯಕತೆ ಇದೆ, ಗೋಧಿ ಅವಶ್ಯಕತೆ ಇದೆ. ಬಟ್ ನಾನು ಎದುರಿಗಿರುವಂತ ರೈತ ಏನ್ ಮಾಡ್ತಿದ್ದಾನೆ, ನನಗೆ ಅಕ್ಕಿ ಕೊಡ್ತಾ ಇದ್ದಾನೆ. ಬಟ್ ನನಗದು ಬೇಡ, ನನಗೆ ಗೋಧಿ ಬೇಕಾಗಿದೆ ಅಥವಾ ನನಗೆ ಜೋಳದ ಅವಶ್ಯಕತೆ ಇದೆ. ಈ ರೀತಿಯಲ್ಲಿ ಬಯಕೆಗಳು, ಮನುಷ್ಯನ ಬಯಕೆಗಳಿಗೆ ತಕ್ಕಂತೆ ಮರು ಹೊಂದಾಣಿಕೆ ಕೊರತೆನೂ ಕೂಡ ಉಂಟಾಗತ್ತೆ. ಇನ್ನೊಂದು ಸಮಸ್ಯೆ ಬಂತು, ಮೊದ್ಲೆಲ್ಲ ತಿಳುವಳಿಕೆ ಇಲ್ಲದೆ ಇರುವಂತ ಸಂದರ್ಭ ಅಥವಾ ಅವಶ್ಯಕತೆಗಳು, ತೀರಾ ಅವಶ್ಯಕತೆಗಳು ಇಂತಿಂತ ಕಾಳು ಅಂತ ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲೆಲ್ಲ ತುಂಬಾ ಈಸಿಯಾಗಿ ಮರು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ರು. ಯಾವಾಗ ಮನುಷ್ಯ ಅರಿವಿನತ್ತ ಬರ್ತಾ ಹೋದ, ತಿಳುವಳಿಕೆಯತ್ತ ಬರ್ತಾ ಹೋದ, ಇವೆಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಬರುತ್ತೆ. ಅದಲ್ದಂಗೆನೆ ಸೆಕೆಂಡ್ ಪ್ರಾಬ್ಲಮ್ ಎಲ್ಲಿ ಬಂತಪ್ಪ ಅಂದ್ರೆ, ಮೌಲ್ಯದ ಅಳತೆ ಸಮರ್ಪಕವಾಗಿ ಇಲ್ಲದೆ ಇರೋದು. ಈಗ ನಾನ್ ಕೊಡೋ ವಸ್ತು ನೀನ್ ಕೊಡೋ ವಸ್ತುವಿಗೆ ಎಷ್ಟು ಮಟ್ಟಿಗೆ ಸಮವಾಗಿರುತ್ತೆ? ನನ್ನ ಬೆಲೆ ಜಾಸ್ತಿ ಇರ್ಬೋದಲ್ವಾ, ನನ್ನ ವಸ್ತುವಿನ ಬೆಲೆ ಜಾಸ್ತಿ ಇದ್ದು ನಿನ್ನ ವಸ್ತುವಿನ ಬೆಲೆ ಕಡಿಮೆ ಇರ್ಬೋದಲ್ವಾ? ಈ ರೀತಿ ಚಿಂತನೆಗಳು ಬರ್ಲಿಕ್ಕೆ ಶುರುವಾಗ್ಬಿಡತ್ತೆ. ಒಂದು ಮಾಪನ ಭತ್ತಕ್ಕೆ ಎಷ್ಟು ಮಾಪನ ಗೋಧಿ ಅಥವಾ ಒಂದು ಹಸುವಿಗೆ ಎಷ್ಟು ಕುರಿಗಳು, ಈ ಕಿಮ್ಮತ್ತನ್ನ ನಿಗದಿಪಡಿಸ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಮೆಣಸಿದೆ, ಕಾಳ್ಮೆಣಸು. ಆ ಕಾಳ್ಮೆಣಸಿಗೂ ಒಂದೇ ರೇಟು ಅಥವಾ ಪಪ್ಪಾಯಗೂ ಒಂದೇ ರೇಟ್ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಪಪ್ಪಾಯ ಬೆಳೆದಂತ ರೈತ ನನಗೆ ಪಪ್ಪಾಯ ಕೊಟ್ಟು ನನ್ನ ಹತ್ರ ಇರುವಂತ ಕಾಳ್ಮೆಣಸನ್ನ ಒಯ್ತಿದ್ದಾನೆ ಅಂತಂದಾಗ ಸೊ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಹೋಗ್ತು. ಅದು ಮುಂಚೆ ಅವನಿಗೆ ಗೊತ್ತಿಲ್ದಿರೋ ಕಾಲದಲ್ಲಿ ಕೊಟ್ಟ, ತಗೊಂಡ, ತಿಂದ ಎಲ್ಲ ಆಯ್ತು. ಗೊತ್ತಾಗ್ತಾ ಬಂದಾಗ, ಮಾರುಕಟ್ಟೆ ಅಂತ ಬೆಳಿತಾ ಬಂದಾಗ ಅದ್ರ ಎಲ್ಲದರ ಅರಿವು ಬರ್ತಾ ಹೋಗುತ್ತೆ. ವಸ್ತುಗಳನ್ನ ವಿಭಜನೆ ಮಾಡುವಂತಹ ಕೊರತೆ. ಈಗ
ಒಂದು ಹಸು ಇದೆ, ಹಸುವಿಗೆ ಹಸು ಕೊಟ್ರೆ ಓಕೆ, ಹಸುವಿಗೆ ಬದಲಾಗಿ ಕುರಿಗಳನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಎಷ್ಟು ಕುರಿಗಳು ಕೊಡ್ಬೇಕಪ್ಪ, ಒಂದ್ ಹಸುವಿಗೆ ಎಷ್ಟು ಕುರಿಗಳು ಸಮ? ಈ ತರ ಸಮಸ್ಯೆಗಳು ಬರಕ್ ಶುರುವಾಯ್ತು. ಯೂಶುವಲಿ ಇವಾಗ್ಲೂ ಕೂಡ ಇದೇ ಸಮಸ್ಯೆ, ಮೌಲ್ಯಗಳನ್ನ ಕಟ್ಟೋದು ಬಹಳ ಕಷ್ಟ ಆಗ್ತಾ ಬರುತ್ತೆ. ವಸ್ತುಗಳ ಸಾಗಾಣಿಕೆ ಒಂದು ಪ್ರದೇಶದಿಂದ ಸಂಗ್ರಹದ ಸಮಸ್ಯೆ. ನೋಡಿ, ಪ್ರದೇಶಕ್ಕೆ ವಸ್ತುಗಳನ್ನ ಸಾಗಿಸೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ವಸ್ತುಗಳನ್ನ ಹೆಚ್ಚು ಕಾಲ ಸಂಗ್ರಹ ಮಾಡೋದು ಕೂಡ ದೊಡ್ಡ ಸಮಸ್ಯೆ ಆಗಿತ್ತು. ಆದ್ರೆ ಹಣ ವಿನಿಮಯ ಪದ್ಧತಿಯಲ್ಲಿ ಒಂದು ನಿರ್ದಿಷ್ಟವಾದ ಮೊತ್ತವನ್ನ ನಿಗದಿಪಡಿಸೋದ್ರಿಂದ ಯಾವ ಸಮಸ್ಯೆಗಳು ಕೂಡ ಉಂಟಾಗಲ್ಲ. ಅದಕ್ಕೆ ವಸ್ತು ವಿನಿಮಯ ಪದ್ಧತಿ ಯೂಶುವಲಿ ತುಂಬಾ ಕಡಿಮೆ ಇವಾಗ. ಇಲ್ವೇ ಇಲ್ಲ ಅಂತ ಅನ್ಕೊಂಬಿಡಿ. ನಾವು ಚಿಕ್ಕವರಿದ್ದಾಗೆಲ್ಲ ಏನಾದ್ರೂ ಅಂಗಡಿಯಲ್ಲಿ ಒಂದು ತಿನ್ನೋ ಐಟಮ್ ಏನಾರ ಬೇಕು ಅಂತಂದ್ರೆ ನಮ್ಮ ಮನೇಲಿ ಏನ್ ಮಾಡೋರು, ಒಂದಿಷ್ಟು ಹತ್ತಿ ಜಾಸ್ತಿ ಬೆಳೀತಾ ಇದ್ರೆ ಅವಾಗ, ನಿಮಗೆ ಗೊತ್ತಿದೆ. ಸೊ ಒಂದಿಷ್ಟು ಹತ್ತಿಯನ್ನ ಕಟ್ ಕಳ್ಸಿದ್ರೆ ಏನೋ ಒಂದು 8 ಅಣಿದೋ 4 ಅಣಿ ಬೆಲೆ ಬಾಳೋ ಅಂತ ಬಿಸ್ಕಿಟ್ ಅಥವಾ ಏನೋ ಕೊಟ್ಟು ಕಳ್ಸೋರು. ಅವಾಗ ಹಂಗಿತ್ತು. ಬಟ್ ಇವಾಗ ಹಂಗಿದೆನಾ? ಇಲ್ಲ. ಆ ರೇಟಿಗೂ ಈ ರೇಟಿಗೂ ಎಲ್ಲ ಡಿಫ್ರೆನ್ಶಿಯೇಟ್ ಬಂದೋಯ್ತು. ಅದೆಲ್ಲ ಬೇಡವೇ ಬೇಡ ಅಂತೇಳಿ ಅದನ್ನ ತಗೊಳಕ್ಕೆ ಬಿಟ್ಬಿಟ್ರು. ತಗೊಳೋದ್ ಬಿಟ್ಬಿಟ್ಟು ಇವಾಗ ಏನ್ ಮಾಡ್ತಿದಾರೆ, ಹಣ ವಿನಿಮಯ ಪದ್ಧತಿ ಇದೆ ನಮ್ಮಲ್ಲೀಗ, ಅಲ್ವಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಾನೆ ನಾವ್ ಇದನ್ನ ಗುರುತಿಸಬಹುದು. ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಇದೇ ತಿಂಗಳು 20ನೇ ತಾರೀಕಿನಿಂದ ಹೊಸ GPT ಬ್ಯಾಚ್ ಅನ್ನ ಶುರು ಮಾಡ್ತಾ ಇದೀವಿ. ಹೊಸದಾಗಿ GPSTR ತರಗತಿಗಳು ಶುರುವಾಗ್ತಾ ಇದೆ. ಯಾರೆಲ್ಲ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿದ್ದೀರಾ ಅಥವಾ ಇಂಗ್ಲಿಷ್ ಆಪ್ಷನಲ್ ತಗೊಂಡಿರ್ತೀರಾ, ಯಾವುದೇ ವಿಷಯಗಳನ್ನ ನೀವು ನಮ್ಮಲ್ಲಿ ಕ್ಲಾಸಸ್ಗಳನ್ನ ತಗೊಳ್ಬಹುದು. 3 ಪೇಪರ್ಗಳು ಕೂಡ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಅತ್ಯಂತ ಕಡಿಮೆ ಫೀಸ್ ನಲ್ಲಿ ನಿಮ್ಗೆ ಕ್ಲಾಸಸ್ಗಳು ದೊರೆಯುತ್ತೆ. ಸೊ ಇಫ್ ಯು ಇಂಟ್ರೆಸ್ಟೆಡ್, ಯಾರಿಗೆಲ್ಲ ಆಸಕ್ತಿ ಇದೆ, ನಂಬರ್ಗಳನ್ನ ನೋಟ್ ಮಾಡ್ಕೊಂಡು ನೀವು 20th ಒಳಗಡೆನೆ ಪೇ ಮಾಡ್ಕೊಂಡು ಜಾಯಿನ್ ಆಗ್ಬೇಕು. 82176704 ಹಾಗೆ 05 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೇನೆ 6361153623 ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಗೊಳ್ಬಹುದು. ಅರ್ಥ ಆಯ್ತಾ? ವ್ಯಾಲಿಡಿಟಿ ಬಂದು ಟಿಲ್ ದ ಎಕ್ಸಾಮ್ ವರ್ಗೂ ಕೂಡ ಕೊಡ್ತಾ ಇದೀವಿ. ಟಿಲ್ ದ ಎಕ್ಸಾಮ್ ವರ್ಗೂ ಕೂಡ ನಿಮ್ಗೆ ವ್ಯಾಲಿಡಿಟಿ ಇರ್ತದೆ. ಈ ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಮೂವ್ ಆಗೋಣ. ವಾಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್ ಅಂತ ಅಂದಾಗ, ಭಾರತವನ್ನ ಅಭಿವೃದ್ಧಿ ಹೊಂದುತ್ತಿರುವಂತಹ ಅರ್ಥವ್ಯವಸ್ಥೆ ಅಂತ ಹೇಳಿ ಏಕೆ ಪರಿಗಣಿಸಲಾಗಿದೆ? ಮೇಡಮ್ ಇವಾಗ್ಲೂ ಹಂಗೆ ಇದೆನಾ? ಹೌದು, ಆಬ್ವಿಯಸ್ಲಿ ನಾವಿನ್ನು ಡೆವಲಪಿಂಗ್ ಆಗ್ತಾ ಇದೀವಿ. ವಿ ಆರ್ ನಾಟ್ ಆಲ್ರೆಡಿ ಡೆವಲಪ್ಡ್ ಅಂತ ಹೇಳಿ ಹೇಳಕ್ಕಾಗಲ್ಲ. ಬಿಕಾಸ್ ಇವಾಗೆಲ್ಲ IT-BT ಕಂಪ್ನಿಗಳಾಗಿರ್ಬೋದು, ಆಮೇಲೆ ಹೊಸ ಹೊಸ ಸಂಶೋಧನೆಗಳಾಗಿರ್ಬೋದು, AI ಟೆಕ್ನಾಲಜಿಯಲ್ಲಿ ಇಂಪ್ರೂವೈಸ್ ಆಗಿರ್ಬೋದು, ಇವೆಲ್ಲ ಇವಾಗ ನಮ್ಮಲ್ಲಿ ಆಗ್ತಾ ಇದೆ. ಒಂದಷ್ಟು ನಮ್ಮ ಒಂದು ಕ್ರಾಸಿಂಗ್ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡೋಣ. ಈ ರಾಷ್ಟ್ರಗಳ ರಾಷ್ಟ್ರೀಯ ಮತ್ತೆ ತಲಾ ಆದಾಯಗಳು ಕಡಿಮೆ ಇರುತ್ತೆ. ಹೌದು. ಎಲ್ಲಿ ನಮ್ಗೆ ಅರ್ಥವ್ಯವಸ್ಥೆಗೆ ಕುಂದು ಕೊರತೆಗಳು ಉಂಟಾಗುತ್ತೆ ಅಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ದುಡಿಬೇಕು. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ದುಡಿದೇ ಇದ್ದಾಗ ಆಟೋಮೆಟಿಕ್ ಆಗಿ ರಾಷ್ಟ್ರೀಯ ಆದಾಯಕ್ಕೂ ಕೂಡ ಸಮಸ್ಯೆಗಳು ಬಂದ್ಬಿಡುತ್ತೆ. ತಲಾ ಆದಾಯಗಳು ಕಡಿಮೆ ಇದ್ದಾಗ ಆ ರಾಷ್ಟ್ರೀಯ ಆದಾಯನೂ ಕೂಡ ಕಡಿಮೆ ಆಗ್ಬಿಡುತ್ತೆ. ಅವುಗಳು ಕಡಿಮೆ ಉಳಿತಾಯ, ಹೂಡಿಕೆ, ಬಂಡವಾಳ ನಿರ್ಮಾಣದೊಂದಿಗೆ ಹಿಂದುಳಿದಂತಹ ಕೃಷಿ ಮತ್ತೆ ಕೈಗಾರಿಕಾ ವಲಯಗಳನ್ನ ಕೂಡ ಹೊಂದಿರುತ್ತೆ. ಹಾಗೆ ಈ ರಾಷ್ಟ್ರಗಳು ಸಾಮಾನ್ಯವಾಗಿ ಪ್ರಾಥಮಿಕ ಕೃಷಿ ಮತ್ತೆ ನೈಸರ್ಗಿಕ ಸಂಪನ್ಮೂಲ ಆಧಾರಿತ ವಸ್ತುಗಳನ್ನ ರಫ್ತು ಮಾಡ್ತಾ ಇರತ್ತೆ. ಸೊ ಹಂಗಾಗಿ ಅದು ಅಭಿವೃದ್ಧಿ ಹೊಂದ್ತಾ ಇರುವಂತ ರಾಷ್ಟ್ರ ಅಂತೇಳಿ ಹೇಳ್ತೀವಿ. ಕಡಿಮೆ ಜೀವನ ಮಟ್ಟ, ಅನಾರೋಗ್ಯ, ಅನೈರ್ಮಲ್ಯತೆ, ಅಧಿಕ ಪ್ರಮಾಣದ ಶಿಶು ಮರಣ, ಅಧಿಕ ಜನನ ಮರಣ ದರಗಳು ಮತ್ತೆ ದುರ್ಬಲ ಮೂಲ ಸೌಕರ್ಯಗಳಿಂದ ಬಾಧಿತವಾಗಿರುತ್ತೆ. ಸೊ ನಮ್ ಕಣ್ಣಿಗೆಲ್ಲ ಕಾಣಿಸ್ತಾ ಇದೆ. ನಾವು ನೋಡೋ ದೃಷ್ಟಿಕೋನ ಹೆಂಗಿದೆ, ಹಂಗ ನಮಗೆ ಪ್ರಪಂಚ ಕಾಣಿಸುತ್ತೆ ಅಂತ ಹೇಳ್ತೀವಿ. ಸೊ ನಾವು ನೋಡೋದೆಲ್ಲ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೇ ನೋಡ್ತಾ ಇದೀವಿ ಅಂದ್ರೆ ಅಬ್ಬಬ್ಬಾ ಎಷ್ಟು ಶ್ರೀಮಂತರಿದ್ದಾರೆ ಅಂತ ಅನ್ಸುತ್ತೆ. ಅದೇ ನಾವು ಸ್ಲಮ್ ಏರಿಯಾಗಳ ಹೋಗಿ ನೋಡಿದಾಗ ಅಲ್ಲಿನ ಜನರ ಜೀವನ ಸ್ಥಿತಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಇನ್ನು ಎಲ್ಲಿದೀವಿ ನಾವು ಅಂತ ಹೇಳಿ, ಅಲ್ವಾ? ಸೊ ಇವೆಲ್ಲ ಸಮಸ್ಯೆಗಳು ಇದ್ದದ್ದೇ. ಬೆಲೆ ಏರಿಕೆ ಆಗಿರ್ಬೋದು, ಮತ್ತೊಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಅದನ್ನ ಫೇಸ್ ಮಾಡಕ್ ಆಗದೆ ಇರೋದಾಗಿರ್ಬೋದು,
ಆರ್ಥಿಕ ಯೋಜನೆ ಸಲುವಾಗಿ ಇತ್ತೀಚೆಗೆ ಭಾರತವು ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಆದ ಕಾರಣ ನಮ್ಮ ಭಾರತ ದೇಶವನ್ನ ನಾವು ಅಭಿವೃದ್ಧಿ ಹೊಂದ್ತಾ ಇರುವಂತಹ ಅರ್ಥವ್ಯವಸ್ಥೆ ಅಂತ ಹೇಳಿ ಪರಿಗಣಿಸ್ತಾ ಇದ್ದೀವಿ. ಆದ್ರೂ ಪರವಾಗಿಲ್ಲ, ಇವತ್ತಿನ ದಿನ ಒಂದು ರೆಕಗ್ನೈಸೇಷನ್ ಅಂತ ಹೇಳಿ ಸಿಗ್ತಾ ಇದೆ. ಮೊದ್ಲೆಲ್ಲ ಏನಾಗಿತ್ತು ಅಂತ ನಿಮಗೆ ಗೊತ್ತಿದೆ, ನಾವು ಹೇಳೋದೇ ಬೇಡ. ಸೊ ಬಟ್ ಇವಾಗ ಒಂದು ಭಾರತ ಅಂತಂದ್ರೆ ಅದಕ್ಕೆ ಇಮೇಜ್ ಬೇರೆ, ಅದಕ್ಕೆ ಪ್ರೌಡ್ ಬೇರೆ, ಅದಕ್ಕೆ ತನ್ನತನ ಅನ್ನೋ ಒಂದು ಶೈಲಿ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ಸೇನೆಲಾಗಿರ್ಬೋದು, ಆರ್ಮಿನಲ್ಲಾಗಿರ್ಬೋದು, ಅಥವಾ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರಲ್ಲಾಗಿರ್ಬೋದು, ಆಮೇಲೆ ಕೆಲವೊಂದು ಬೋಲ್ಡ್ ಡಿಸಿಷನ್ಸ್ ಅಂತ ಹೇಳಿ ಕರಿತೀವಿ, ಅಂತ ಡಿಸಿಷನ್ಸ್ ಗಳಲ್ಲಾಗಿರ್ಬೋದು ಬಹಳ ಫಾರ್ವರ್ಡೆಡ್ ಆಗ್ತಾ ಇದೆ ಇತ್ತೀಚೆಗೆ, ಅಲ್ವೇನ್ರಿ? ಎಲ್ಲಿ ಮೇಡಮ್ ನೋಟಿಫಿಕೇಶನ್ಸ್ ಗಳಾಗಲ್ಲ, ಉದ್ಯೋಗಗಳು ತುಂಬ್ತಾ ಇಲ್ಲ ಅಂತ ನೀವ್ ಅಂತಿದ್ದೀರಾ. ಇವೆಲ್ಲ ಮೇಜರ್ ಪ್ರಾಬ್ಲಮ್ ಅಲ್ವಾ? ಸೊ ಇವುಗಳನ್ನೆಲ್ಲ ಸರಿಪಡಿಸ್ಬೇಕಾಗಿರೋದು ಅವರ ಕರ್ತವ್ಯ, ಮಾಡ್ಲೇಬೇಕು ಅವ್ರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ 2 ಅಂಕದ ಪ್ರಶ್ನೆನೆ. ಆರ್ಥಿಕ ಚಟುವಟಿಕೆಗಳ 4 ವಿಧಗಳು ಯಾವ್ಯಾವು? ಆರ್ಥಿಕ ಚಟುವಟಿಕೆಗಳಲ್ಲಿ 4 ವಿಧಗಳಿದೆ. ಸೊ ಆ 4 ವಿಧಗಳು ಅಂದ್ರೆ, ಒಂದು ಉತ್ಪಾದನೆ, ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಯಾರಿಲ್ಲಿ ಪ್ರೊಡಕ್ಷನ್ ಮಾಡೋರು ಅಂದ್ರೆ ರೈತರು. ರೈತರೇನಿದ್ದಾರೆ ಅವರು ಉತ್ಪಾದನೆ ಮಾಡ್ತಾರೆ, ಬಿತ್ತುತ್ತಾರೆ, ಒತ್ತುತ್ತಾರೆ ಅಲ್ವಾ? ಅದನ್ನ ಅನುಭೋಗ ಅಂತಂದ್ರೆ ನಾವು ಅನುಭವಿಸೋರು, ರೈತರಿಂದ ಕೊಂಡ್ಕೊಂಡು ನೇರವಾಗಿ ನಾವೇನು ಅನುಭವಿಸ್ತೀವಲ್ವಾ, ಒಂದು ಉತ್ಪಾದನೆಯಿಂದಲೂ ಕೂಡ ಆರ್ಥಿಕ ಚಟುವಟಿಕೆ ಶುರುವಾಗದೆ ಉತ್ಪಾದನೆಯಿಂದ, ನಂತರದಲ್ಲಿ ಅದನ್ನ ತೆಗೆದುಕೊಳ್ಳೋರು ನಾವು ಅನುಭೋಗಿಗಳು. ಅದಾದ್ಮೇಲೆ ವಿನಿಮಯ, ವಿತರಣೆ ಅಂತ ಕರಿತೀವಿ, ಡಿಸ್ಟ್ರಿಬ್ಯೂಷನ್ ಅಂತ ನಾವ್ ಇಂಗ್ಲಿಷ್ ನಲ್ಲಿ ಇದನ್ನ ಹೇಳ್ತೀವಿ. ಸೊ ಇದನ್ನು ಕೂಡ ಒಂದು ಆರ್ಥಿಕ ಚಟುವಟಿಕೆ. ಆ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಉಳಿದಂತದನ್ನೆಲ್ಲ ಹಂಚಿಕೆ, ವಿತರಣೆ ಅಂತ ಕರಿತೀವಿ. ಇವು 4 ಕೂಡ ಏನಪ್ಪಾ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ನಿಮಗೇನಾದ್ರೂ ಒಂದೊಂದ್ ಲೈನ್ ಎಕ್ಸ್ಪ್ಲನೇಷನ್ ಬರಿತೀರಾ ಅಂತಂದ್ರೆ, ಇಫ್ ಯು ಇಂಟ್ರೆಸ್ಟೆಡ್ ಯು ಕ್ಯಾನ್ ರೈಟ್. ಅರ್ಥ ಆಯ್ತಾ? ಬರಿಬೇಕು ಆಕ್ಚುಲಿ, ಒಂದೊಂದ್ ಲೈನ್ ಅನ್ನ ಬರೆದ್ಬಿಟ್ರೆ ನಿಮಗೆ ತೊಂದ್ರೆನೇ ಇಲ್ಲ. ಇಷ್ಟಕ್ಕೆ 2 ಮಾರ್ಕ್ಸ್ ಕೊಡ್ತಾರಾ ಅಂತಂದ್ರೆ ಅವ್ರವ್ರ ಮನಸ್ಥಿತಿಗಳು ಕೊಡ್ಬೋದು, ಅಥವಾ ಒಂದ್ ಸ್ವಲ್ಪ ಅವ್ರೇನೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅಂದಾಗ ಸ್ವಲ್ಪ ಎಲ್ಲೋ ಕಡಿಮೆ ಆಗ್ಬೋದು. ಅದಕ್ಕೆ ಯಾಕೆ ಬೇಕಪ್ಪ, ಒಂದೊಂದ್ ಲೈನ್ ಬರೆದ್ಬಿಟ್ರೆ ಮುಗ್ದೋಯ್ತು ಅಷ್ಟೇ. ಅದಕ್ಕೆ ನಾವ್ ಹೇಳೋದು ಪ್ರೋ ಥಿಂಕಿಂಗ್ ಬೇಕು ಅಂತ ಹೇಳಿ. ಹೆಂಗ್ ಬರಿಬೋದು ಅವರು, ಈ ಎಕ್ಸ್ಪೆಕ್ಟೇಷನ್ಸ್ ಇರ್ಬೇಕು ನಮಗೆ, ಅವ್ರು ಏನ್ ಮಾಡ್ಬೋದು, ಮುಂದಕ್ಕೆ ಏನ್ ಮಾಡ್ಬೋದು, ನಾನ್ ಇದಕ್ಕೆ ಏನ್ ಮಾಡ್ಬೇಕು, ಈ ತರ ನಿಮ್ಗೆ ಐಡಿಯಾಸ್ ಗಳು ಇತ್ತು ಅಂತಂದ್ರೆ ಎಕ್ಸಾಮ್ ಅಟೆಂಡ್ ಮಾಡೋದಾಗಿರ್ಲಿ ಅಥವಾ ಮತ್ತೊಂದ್ ಏನ್ ದೊಡ್ಡ ಮ್ಯಾಟ್ರೇ ಅಲ್ಲ. ಓಕೆ, 59ನೇ ಪ್ರಶ್ನೆಗೆ ಬರೋಣ. ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕ್ವೆಶನ್ ಇದೆ, ಸರಿನಾ? ಹಿಮ ನದಿಗಳ 2 ವಿಧಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಹಿಮ ನದಿಗಳು ಅಂತಂದ್ರೆ ಹಿಮ ಕರಗಿ ನೀರಾಗಿ ನದಿಗಳನ್ನ ಸೇರೋದಕ್ಕೆ ಹಿಮ ನದಿಗಳು ಅಂತ ಕರಿತೀವಿ. ಹಿಮ ನದಿಗಳಲ್ಲಿ 2 ಮುಖ್ಯ ವಿಧಗಳಿದೆ, ಇದಕ್ಕೊಂದ್ ಮಾರ್ಕ್ಸ್. ಖಂಡಾಂತರ ಹಿಮ ನದಿ ಮತ್ತು ಪರ್ವತ ಹಿಮ ನದಿ ಅಂತ 1 ಮಾರ್ಕ್. ಈಗ ಖಂಡಾಂತರ ಹಿಮ ನದಿ ಅಂತಂದ್ರೆ ಏನು? ಧ್ರುವ ಪ್ರದೇಶಗಳಲ್ಲಿ, ಧ್ರುವ ಪ್ರದೇಶ ಅಂದ್ರೆ ಯಾವುದು? ನಾನ್ ಮೊನ್ನೆ ಒಂದ್ ಕ್ಲಾಸ್ ಮಾಡುವಾಗ ಹೇಳಿದ್ದೆ, ಬಟ್ ಪಬ್ಲಿಕ್ ಅಲ್ಲ, ಗ್ರೇಡ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಮಾಡಿದ್ದು. ಸೊ ಇಲ್ಲಿ ಆರ್ಟಿಕ್ ಮತ್ತೆ ಅಂಟಾರ್ಟಿಕ್ 2 ಧ್ರುವ ಪ್ರದೇಶಗಳು, ಪೋಲ್ಸ್ ಅಂತ ಹೇಳಿ ಕರಿತೀವಿ ಇವುಗಳನ್ನ. ಇದು 0 ಡಿಗ್ರಿ ನಮ್ಮ ಸಮಭಾಜಕ ವೃತ್ತ. ಸೊ ಅದಾದ್ಮೇಲೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಬರ್ತದೆ. ಇದು ಉತ್ತರಾರ್ಧಗೋಳ, ಇದು ದಕ್ಷಿಣಾರ್ಧಗೋಳ ಅಂತ ಹೇಳ್ತೀವಿ. ಉತ್ತರಾರ್ಧಗೋಳದಲ್ಲಿ ಆರ್ಟಿಕ್ ವೃತ್ತ ಇದ್ರೆ ಕೆಳಗಡೆ ಅಂಟಾರ್ಟಿಕ್ ವೃತ್ತ ಇದೆ. ಸೊ ಈ ಪ್ರದೇಶಗಳನ್ನ ನಾವು ಧ್ರುವ ಪ್ರದೇಶಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಕಂಪ್ಲೀಟ್ ಮಂಜುಗಡ್ಡೆಯಿಂದ ಫಿಲ್ ಆಗಿರ್ತದೆ. ಬಿಕಾಸ್ ಯಾಕೆ ಅಂತಂದ್ರೆ ಸೂರ್ಯನ ಕಿರಣಗಳನ್ನ ನೇರವಾಗಿ ಪಡೆಯೋದಿಲ್ಲ ಆ ಪ್ರದೇಶ. ಸೊ ಓರೆಯಾದಂತಹ ಬೆಳಕನ್ನ ಪಡೆಯುತ್ತೆ, ಓರೆಯಾದಂತಹ ಕಿರಣಗಳನ್ನ ಪಡೆಯೋದ್ರಿಂದ ಯೂಶುವಲಿ ಸಮಸ್ಯೆಗಳು ಇದ್ದದ್ದೇ ಇರ್ಲಿ. ಧ್ರುವ ಪ್ರದೇಶಗಳಲ್ಲಿರುವಂತಹ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನ ಖಂಡಾಂತರ ಹಿಮನದಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಅಂಟಾರ್ಟಿಕಾ ಆಗಿರ್ಬೋದು. ಅವ್ರ ಎಕ್ಸಾಂಪಲ್ ಕೊಡಿ ಅಂತ ಕೇಳಿಲ್ಲ, ಆದ್ರೂ ನಾವು ಕೊಡ್ಬೇಕು. ಯಾಕೆ ಅಂತಂದ್ರೆ ದಟ್ ಇಸ್ ದ ಪ್ರೋ ಥಿಂಕಿಂಗ್. ಕೇಳ್ಬೋದಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ ಈ ರೀತಿ? ಹಾಗೆ ಪರ್ವತ ಅಥವಾ ಆಲ್ಫೈನ್ ಅಥವಾ ಕಣಿವೆ ಹಿಮ ನದಿಗಳು, ಇದನ್ನ 3 ಹೆಸರಿನಿಂದ ಕರೀತಾರೆ ಪರ್ವತ ಹಿಮ ನದಿಗಳನ್ನ. ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವಂತಹ ಹಿಮ ನದಿಗಳನ್ನ ಪರ್ವತ ಅಥವಾ ಕಣಿವೆ ಹಿಮ ನದಿ ಅಂತ ಹೇಳಿ ಕೂಡ ಕರೀತಾರೆ. ಸರಿನಾ? ಇದಿಷ್ಟು ಹಿಮ ನದಿಗಳ ಬಗ್ಗೆ ಮಾಹಿತಿ.
ಇನ್ನ ಕೊನೆಯ ಪ್ರಶ್ನೆ ಇವತ್ತಿನ ಸೆಷನ್ ಅಲ್ಲಿ ಯಾಕೆ ಮೇಡಮ್ ಅಂತ ಅಂದ್ರೆ, ಮತ್ತೆ ಇದನ್ನ ನಾನು ಮುಂದಿನ ತರಗತಿಯಲ್ಲಿ ಕೂಡ ನಿಮಗೆ ತಿಳಿಸ್ತೀನಿ. ಮಹಮ್ಮದ್ ಬಿನ್ ತುಘಲಕ್ನ ಕಂದಾಯ ಸುಧಾರಣೆಯನ್ನ ತಿಳಿಸಿ. ಬರೀ ಕಂದಾಯ ಸುಧಾರಣೆ ಬಗ್ಗೆ ಕೇಳಿದ್ದಾರೆ. ಮಹಮ್ಮದ್ ಬಿನ್ ತುಘಲಕ್ ಯಾರು ಅಂತ ಗೊತ್ತಾ ನಿಮ್ಗೆ? ತುಘಲಕ್ ಸಂತತಿಯ ಅತ್ಯಂತ ಪ್ರಸಿದ್ಧ ದೊರೆ. ತುಘಲಕ್ ವಂಶ ಎಲ್ಲಿ ಬರುತ್ತೆ ಅಂತಂದ್ರೆ, ದೆಹಲಿ ಸುಲ್ತಾನರ ಉಪ ಡೈನಸ್ಟಿ, ಸಬ್ ಡೈನಸ್ಟಿ ಅಂತ ಹೇಳಿ ಇದನ್ನ ಗುರುತಿಸ್ತೀವಿ. ಏನು ಲೋಧಿ ಸಂತತಿ, ಸೈಯದ್ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ ಅಂತ ಒಂದು 5 ಮನೆತನಗಳು ಬರುತ್ತೆ. ಸೊ ಆ 5 ಮನೆತನಗಳಲ್ಲಿ ತುಘಲಕ್ ಸಂತತಿನೂ ಕೂಡ ಒಂದು. ಆ ಸಂತತಿಯ ಪ್ರಸಿದ್ಧ ದೊರೆ ಅಂತ ಹೇಳಿ ಮಹಮ್ಮದ್ ಬಿನ್ ತುಘಲಕ್ನ ಕರಿತೀವಿ. ಇನ್ನು ಭೂಕಂದಾಯ ವ್ಯವಸ್ಥೆ ಹೇಗಿತ್ತಪ್ಪ ಅಂತಂದ್ರೆ, ಭೂಕಂದಾಯ, ಯುದ್ಧದ ಲೂಟಿ, ವಾರ್ಷಿಕ ಕಪ್ಪ ಕಾಣಿಕೆ, ಗ್ರಹ, ನೀರು, ಧಾರ್ಮಿಕ ಮತ್ತು ತಲೆಗಂದಾಯ ಮುಂತಾದ ತೆರಿಗೆಗಳೆಲ್ಲವೂ ಕೂಡ ರಾಜ್ಯದ ಆದಾಯದ ವಿವಿಧ ಮೂಲಗಳಾಗಿದ್ವು. ಯೂಶುವಲಿ ಏನಪ್ಪಾ ಅಂತಂದ್ರೆ, ಈಗ ಒಂದು ರಾಜ್ಯ ಸುಭಿಕ್ಷತೆಯಿಂದ ನಡಿಬೇಕು ಅಂದ್ರೆ ಕಂದಾಯ ಪದ್ಧತಿ ಇವತ್ತಿಂದ ಇಲ್ಲ ನಮ್ಗೆ. ಟ್ಯಾಕ್ಸ್ ಮುಂಚೆ ರಾಜರ ಕಾಲದಿಂದಲೂ ಕೂಡ ಟ್ಯಾಕ್ಸ್ ಗಳನ್ನ ಹಾಕ್ತಾನೆ ಬಂದಿದೆ. ಸೊ ಕಟ್ತಾನೆ ಇದ್ದಾರೆ. ರೈತರಾಗಿರ್ಬೋದು, ಮನೆಯನ್ನ ಹೊಂದದವರಾಗಿರ್ಬೋದು, ನೀರಿನ ಒಂದು ತೆರಿಗೆ ಆಗಿರ್ಬೋದು. ನೋಡಿ, ನೀರಿನ ಮೇಲೂ ಕೂಡ ತೆರಿಗೆ ಹಾಕ್ತಾ ಇದ್ದಂತೆ ಅವಾಗ. ಆಮೇಲೆ ವಾರ್ಷಿಕವಾಗಿ ಕೆಲವೊಂದು ರಾಜ್ಯಗಳು, ಅಧೀನ ರಾಜ್ಯಗಳೇನಿದ್ರು ಅವ್ರ ಕಪ್ಪ ಕಾಣಿಕೆಯನ್ನ ಕೂಡ ಕೊಡ್ಬೇಕಾಗಿತ್ತು. ಅದಲ್ದಂಗೆ ಧಾರ್ಮಿಕ ವಿಧಿವಿಧಾನಗಳ ಮೇಲೂ ಕೂಡ ಒಂದು ತೆರಿಗೆ. ತಲೆಗಂದಾಯ ಅಂದ್ರೆ ಜಜಿಯಾ ಪದ್ಧತಿ ಅಂತ ಹೇಳಿತ್ತಲ್ವಾ, ಆ ಜಜಿಯಾ ಒಂದು ಪದ್ಧತಿಯ ಮೇಲೂ ಕೂಡ ತೆರಿಗೆಗಳು ಇದ್ವು. ಸೊ ಭೂಕಂದಾಯವನ್ನ ಹೇಗೆ ಅವರು ಪಾವತಿ ಮಾಡಬಹುದಾಗಿತ್ತು ಅಂದ್ರೆ, ಹಣದ ರೂಪದಲ್ಲಿ ಅಥವಾ ಧಾನ್ಯಗಳ ರೂಪದಲ್ಲಿ ಕೂಡ ಅವರು ಪಾವತಿಯನ್ನ ಮಾಡಬಹುದಾಗಿತ್ತು. ಸೊ ಇದಿಷ್ಟು ಮಹಮ್ಮದ್ ಬಿನ್ ತುಘಲಕ್ನ ಭೂಕಂದಾಯ ಅಥವಾ ಕಂದಾಯ ಸುಧಾರಣಾ ನೀತಿ ಅಂತೇಳಿ ಹೇಳ್ತೀವಿ. ಸುಮಾರು ಈತ ತಂದಂತಹ ಕಾನೂನುಗಳೆಲ್ಲವೂ ಕೂಡ ಏನಾಗ್ತು ಅಂತಂದ್ರೆ ನಶಿಸ್ತಾ ಹೋಗುತ್ತೆ. ಏನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಬದಲಾವಣೆ ಆಗಿರ್ಬೋದು. ಆಮೇಲೆ ಈ ನಾಣ್ಯ ಪದ್ಧತಿಯನ್ನ ಬೆಳ್ಳಿಯಿಂದ ಈ ತಾಮ್ರದ ಅಥವಾ ಕಂಚಿನ ನಾಣ್ಯಗಳೇನು ಹೇಳ್ತಾನೆ ಅದು ಆಗಿರ್ಬೋದು. ಬಹಳಷ್ಟು ಐಲು ದೊರೆ ಅಂತ ಕರೀತಾರೆ, ಹುಚ್ಚು ದೊರೆ ಅಂತ ಕರೀತಾರೆ. ಮಾಡ್ತಾರೆ, ಏನೋ ಒಂದ್ ಒಳ್ಳೇದಾಗ್ಲಿ ಅಂತ ಮಾಡಿದಾಗ ಈ ಸಮಸ್ಯೆಗಳೆಲ್ಲ ಆಗತ್ತೆ. ಎಸ್, ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು. ಹೋಪ್ಸು ಇವತ್ತಿನ ತರಗತಿ ನಿಮ್ಗೆ ಒಂದಷ್ಟು ಏನೋ ಐಡಿಯಾ ತಂದ್ಕೊಟ್ಟಿದೆ ಅಂತ ನನ್ನ ಭಾವನೆ. ನಾನು ಹೇಳೋದು ಇಷ್ಟೇನೆ, ನಿಮ್ಗೆ ಕಂಪ್ಲೀಟ್ ಆಗಿ ತರಗತಿಗಳ ಸಂಪೂರ್ಣ ಮಾಹಿತಿ ಬೇಕು. ಒಂದು ಉತ್ತಮ ಪ್ಲಾಟ್ಫಾರ್ಮ್ ಸುಮಾರು 2016-17 ಇಸ್ವಿಯಿಂದಲೂ ಕೂಡ ನಿಮ್ಮ ರಾಮನ್ ಟ್ಯುಟೋರಿಯಲ್ ಸದಾ ನಿಮ್ ಜೊತೆ ನಿಂತಿದೆ. ನಿಮ್ಗೆ ಗೊತ್ತಿದೆ ಹೇಗಿದೆ ರಿಸಲ್ಟ್ ನಮ್ದು ಅಂತ ಹೇಳಿ. ಸೊ ಮೇಡಮ್ ಎಲ್ಲಿ ನೋಡ್ಬೇಕು ನಾವು ನಿಮ್ ರಿಸಲ್ಟ್ಸ್ ನ ಅಂತಂದಾಗ, ನಾವು ವಿಡಿಯೋ ಶಾರ್ಟ್ಸ್ ಗಳಲ್ಲೆಲ್ಲ ಅಪ್ಡೇಟ್ ಮಾಡಿದೀವಿ. ಚೆಕ್ ಮಾಡಿ ಅವರ ರಿಸಲ್ಟ್ಸ್ ಅನ್ನ ನೋಡ್ಕೊಂಡು ಬಂದು ಜಾಯಿನ್ ಆಗ್ಬೋದು. ಆಬ್ವಿಯಸ್ಲಿ ಎಲ್ರಿಗೂ ಮುಕ್ತವಾದ ಅವಕಾಶ ಇದೆ. ಅತೀ ಕಡಿಮೆ ಫೀಸ್ ಅಲ್ಲಿ ನಿಮ್ಗೆ ತರಗತಿಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇರೋದು. ಆದಷ್ಟು ಬೇಗನೆ ಜಾಯಿನ್ ಆದ್ರೆ ನಿಮಗೆ ಎಲ್ಲ ಕವರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಷ್ಟನ್ನ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ.